ಅವಳಿ ನಗರದಲ್ಲಿ ಜಲಗಂಡಾಂತರ ಹೆಚ್ಚಾಗಿದೆ. ಇಷ್ಟೆಲ್ಲ ಅವಾಂತರಕ್ಕೆ ಒತ್ತುವರಿಯೇ ಕಾರಣ ಅಂತ ಎಷ್ಟೇ ಹೇಳಿದ್ರೂ ಅಧಿಕಾರಿಗಳು ಮಾತ್ರ ಕೇಳ್ತಾ ಇಲ್ಲ. ನಿನ್ನೆ ಮೇಯರ್ ಸಿಟಿ ರೌಂಡ್ಸ್ ಹೋದಾಗಲೇ ಈ ಅವ್ಯವಸ್ಥೆ ಕಂಡು ಬಂದಿದೆ. ಎಲ್ಲ ಒತ್ತುವರಿಯನ್ನ ತೆರವು ಮಾಡಿ ಅಂತ ಈಗ ಸಾರ್ವಜನಿಕರು ಮತ್ತಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಹುಬ್ಬಳ್ಳಿಯಲ್ಲಿ ಮಳೆ ಬಂದ್ರೆ ಚರಂಡಿ ನೀರು ರಸ್ತೆ ಮೇಲೆ. ಅರ್ಧ ಗಂಟೆ ಮಳೆಗೆ ಹುಬ್ಬಳ್ಳಿಯಲ್ಲಿ ಸೃಷ್ಟಿಯಾಗುತ್ತೆ ಅವಾಂತರ. ಇದೆಲ್ಲದಕ್ಕೂ ಕಾರಣವೇ ರಾಜಕಾಲುವೆ ಒತ್ತುವರಿ. ಹೌದು, ಹುಬ್ಬಳ್ಳಿ ನಗರದಲ್ಲಿ 156 ಕಡೆಗಳಲ್ಲಿ ರಾಜಕಾಲುವೆ ಒತ್ತುವರಿಯಾಗಿದೆ. ನಾಲಾಗಳ ಒತ್ತುವರಿ ಮಾಡಿಕೊಂಡು ಬೃಹತ್ ಕಟ್ಟಡಗಳ ನಿರ್ಮಾಣ ಮಾಡಲಾಗಿದೆ. ಅತಿಕ್ರಮಣದಾರರಿಂದ 3 ರಿಂದ 4 ಅಂತಸ್ತಿನ ಮನೆ, ವಾಣಿಜ್ಯ ಮಳಿಗೆ ನಿರ್ಮಾಣ ಮಾಡಿದ್ರೂ ಕೂಡ ಮಹಾನಗರ ಪಾಲಿಕೆ ಕಣ್ಣಿದ್ದು ಕುರುಡರಾಗಿದ್ದಾರೆ. ಒತ್ತುವರಿ ತೆರವಿಗೆ ಪಾಲಿಕೆ ಮಾತ್ರ ಮೌನ ಮುರಿಯುತ್ತಿಲ್ಲ. ಒತ್ತುವರಿಯ ಬಗ್ಗೆ ಮೇಯರ್ ಸಿಟಿ ರೌಂಡ್ಸ್ ವೇಳೆ ಅವ್ಯವಸ್ಥೆಯ ಅನಾವರಣವಾಗಿದೆ. ಈಗ ಎಲ್ಲೆಲ್ಲಿ ಮಾರ್ಕೆಟ್ ಅದಾವ ಆ ಮಾರ್ಕೆಟ್ ಅಂಗಡಿ ಎಲ್ಲರೂ ಕೂಡಿಸಿ ಒಂದೊಂದು ಅವ್ರಿಗೆ ಸಭೆ ಮಾಡೋನು, ಒಂದ್ಸಲ ತಿಳಿಸೋನು. ಅಕಸ್ಮಾತ್ ಮಾಡಲಿಲ್ಲ ಅಂದ್ರೆ ಅವ್ರ ಅಂಗಡಿ ಮುಚ್ಚುವಂತ ಕೆಲಸ ನೇರವಾಗಿ ಕಠಿಣ ಕ್ರಮ ತಗೊಳ್ಳೋದು ಅಂತ ಈಗಾಗಲೇ ನಾನು ಆಯ್ಕೆ ಕೂಡ ಮಾತಾಡಿದ್ದೀನಿ. ಹುಬ್ಬಳ್ಳಿ ನಗರದ ಹೃದಯ ಭಾಗದಲ್ಲೇ ನಾಲೆಗಳ ಒತ್ತುವರಿಯಾಗಿದೆ. ಕೊಪ್ಪಿಕರ್ ರಸ್ತೆಯ ಪ್ರಮುಖ ನಾಲಾದ ಮೇಲೆ ಕಟ್ಟಡಗಳ ನಿರ್ಮಾಣ ಮಾಡಲಾಗಿದೆ. ರಾಜಕಾಲುವೆಯಲ್ಲಿ ಕಾಲಂ ಹಾಕಿ ಬೃಹತ್ ಕಟ್ಟಡಗಳ ನಿರ್ಮಾಣ ಮಾಡಿದ್ದು ಗ್ಯಾರಂಟಿ ನ್ಯೂಸ್ ರಿಯಾಲಿಟಿ ಚೆಕ್ ವೇಳೆ ನಾಲಾ ಒತ್ತುವರಿ ನೈಜ ದೃಶ್ಯ ಬಯಲಾಗಿದೆ. ಕೊಪ್ಪಿಕರ್ ರಸ್ತೆಯಿಂದ ಹಾದು ಹೋಗುವ ನಾಲಾ ತುಳಜಾ ಭವಾನಿ ಸರ್ಕಲ್ ಬರುವವರೆಗೆ 10ಕ್ಕೂ ಹೆಚ್ಚು ಕಟ್ಟಡಗಳು ನಾಲಾ ಮೇಲೆ ನಿರ್ಮಾಣವಾಗಿವೆ. ನಾಲಾಗಳ ಮೇಲೆ ಕಟ್ಟಡ ನಿರ್ಮಾಣ ಮಾಡೋದ್ರಿಂದ ನಾಲಾ ಸ್ವಚ್ಛ ಸಾಧ್ಯವಾಗದೆ ಮಳೆ ಬಂದಾಗ ಚರಂಡಿ ನೀರು ರಸ್ತೆಗೆ ಬರುತ್ತದೆ. ಇನ್ನು ದೇಶಪಾಂಡೆ ನಗರದಲ್ಲಿ ಕಾಲುವೆ ಮೇಲೆ ಕಟ್ಟಡಗಳ ನಿರ್ಮಾಣ, ಹೊಸೂರು ಸರ್ಕಲ್ ಬಳಿಯ ರಾಜಕಾಲುವೆ ಮೇಲೆ ಬೃಹತ್ ವಾಣಿಜ್ಯ ಕಟ್ಟಡಗಳ ನಿರ್ಮಾಣ ಮಾಡಲಾಗಿದೆ. ಇದರಿಂದ ಸಾರ್ವಜನಿಕರು ಸಂಕಷ್ಟಕ್ಕೆ ಸಿಲುಕಿದ್ದು ಕೂಡಲೇ ಒತ್ತುವರಿ ತೆರವು ಮಾಡಲು ಆಗ್ರಹಿಸಿದ್ದಾರೆ. ಒಟ್ಟಿನಲ್ಲಿ ರಾಜಕಾಲುವೆಗಳ ಒತ್ತುವರಿ ಬಗ್ಗೆ 5 ವರ್ಷಗಳ ಹಿಂದೆಯೇ ಸರ್ವೆ ನಡೆಸಿ ಪಾಲಿಕೆ ಸುಮ್ಮನೆ ಕುಳಿತಿದೆ. ಸರ್ವೆ ವರದಿಯನ್ನು ಅಧಿಕಾರಿ ವರ್ಗವೇ ನಾಪತ್ತೆ ಮಾಡಿತಾ ಎಂಬ ಅನುಮಾನ ಮೂಡಿದೆ. 1975ರಿಂದ 1990ರ ಅವಧಿಯಲ್ಲಿ ಮಹಾನಗರ ಪಾಲಿಕೆ ಕಾಲುವೆ ಪಕ್ಕದಲ್ಲಿ ಕೆಲವರಿಗೆ ಲೀಸ್ ಆಧಾರದ ಮೇಲೆ ಶೆಡ್ ನಿರ್ಮಿಸಿಕೊಳ್ಳಲು ಅವಕಾಶ ನೀಡಿತ್ತು. 1 ವರ್ಷದ ತಾತ್ಕಾಲಿಕ ಅವಧಿಯವರೆಗೆ ನೀಡಿರುವ ಅವಕಾಶವನ್ನು ಕೆಲವರು ರಾಜಕೀಯ ಒತ್ತಡ ತಂದು ಪ್ರತಿ ವರ್ಷ ನವೀಕರಣ ಮಾಡಿಕೊಳ್ಳುತ್ತಿದ್ರು. ಆದರೆ 2012ರಿಂದ ಲೀಸ್ಗೆ ಪಡೆದ ಜಾಗ ನವೀಕರಣ ಮಾಡಿಲ್ಲ. ಅಕ್ರಮವಾಗಿ ಕಟ್ಟಿದ ಬೃಹತ್ ಕಟ್ಟಡಗಳ ತೆರವಿಗೆ ಯಾಕೆ ಪಾಲಿಕೆ ಮುಂದಾಗ್ತಿಲ್ಲ ಎಂಬುದೇ ಯಕ್ಷ ಪ್ರಶ್ನೆ. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಬೋಜ್ಗಾರ್ ಜೊತೆ ಮಲ್ಲಿಕ್ ಬೆಳಗಲಿ, ಗ್ಯಾರಂಟಿ ನ್ಯೂಸ್, ಹುಬ್ಬಳ್ಳಿ.